ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವರೆಗಿನ ಮೇಜರ್ ಅಪ್ಡೇಟ್ಸ್ ಅನ್ನ ನಿಮ್ವರೆಗೂ ತಲುಪಿಸಲಿಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಶ್ರುತಿ ಕಿತ್ತೂರ್ ಹಾಗೆ ನಾಗೇಂದ್ರ ಬಾಬು ಇಬ್ರು ಕೂಡ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಆಗ್ತಾ ಇರುವ ಈ ಕ್ಷಣದ ಅಪ್ಡೇಟ್. ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗಲಾಗಿದೆ ಮೆಡಿಕಲ್ ಎಕ್ಸಾಮಿನೇಷನ್ ಸಲುವಾಗಿ. ಬಂಧಿತ ಆರೋಪಿಯನ್ನ ಮೆಡಿಕಲ್ ಎಕ್ಸಾಮಿನೇಷನ್ ನಂತರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸೋದು ಸಹಜ ಪ್ರಕ್ರಿಯೆ. ಹೀಗಾಗಿ ಇದೀಗ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಒಂದಷ್ಟು ಬೇಸಿಕ್ ವೈಟಲ್ಸ್, ಅವರ ಆರೋಗ್ಯ ಸರಿ ಇದೆಯಾ, ಎಸ್ಪೆಷಲಿ ಬ್ಲಡ್ ಪ್ರೆಷರ್, ಶುಗರ್ ಇತ್ಯಾದಿ ಅವೆಲ್ಲವೂ ಕೂಡ ಸರಿ ಇದೆಯಾ ಅನ್ನೋದನ್ನು ತಪಾಸಣೆ ಮಾಡಲಾಗುತ್ತೆ. ಬಹುಶಃ ತಪಾಸಣೆ ಮಾಡಬೇಕಾಗಿರೋದು ಮಾನಸಿಕ ಆರೋಗ್ಯ ಸರಿ ಇದೆಯಾ ಅಂತೇಳಿ ಪ್ರಕರಣದಲ್ಲಿ. ಅದು ಫಾರ್ಮಲ್ ಪ್ರೊಸೀಜರಲ್ಲಿ ಇಲ್ಲ. ಡಿಪ್ರೆಷನ್ಗೆ ಹೋಗಿದ್ದೆ ಅಂತ ಅವ್ರು ಹೇಳಿದ್ರು. ಪಾಪ ಇವಾಗ ಡಿಪ್ರೆಷನ್ನಿಂದ ಹೊರಗೆ ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಬೇರೆ ಆರೋಗ್ಯ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ತಪಾಸಣೆ ಮಾಡಿಸ್ಕೊಳ್ಳೇಬೇಕಾದ ಅನಿವಾರ್ಯ ಪರಿಸ್ಥಿತಿ. ಬೌರಿಂಗ್ ಆಸ್ಪತ್ರೆ ಬಳಿ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. SIT ಕಚೇರಿಯಿಂದ ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದ್ದ ಸಂದರ್ಭದ ದೃಶ್ಯ. ಈಗ ಆಲ್ರೆಡಿ ರೀಚ್ ಆಗಿದ್ದಾರೆ, ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಮೆಡಿಕಲ್ ಎಕ್ಸಾಮಿನೇಷನ್ ನಡೀತಾ ಇದೆ. ಮಹಿಳಾ ಅಧಿಕಾರಿಗಳು ಆ ಕಾರ್ನಲ್ಲಿ ಇವತ್ತು ಕೂಡ ಗಮನಿಸ್ತಾ ಇದ್ದೀರಿ. ನೆನೆ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ರು SIT ಕಚೇರಿವರೆಗೂ. ಆಗ್ಲೂ ಪ್ರಜ್ವಲ್ ರೇವಣ್ಣ ಅವರ ಅಕ್ಕ ಪಕ್ಕ ಮುಂದೆ ಹಿಂದೆ ಇದ್ದಿದ್ದು ಮಹಿಳಾ ಪೊಲೀಸ್ ಅಧಿಕಾರಿಗಳು. ಮುಟ್ಟಬೇಡಿ ನನ್ನನ್ನು ಅಂದ್ರಂತೆ SIT ಅಧಿಕಾರಿಗಳಿಗೆ. ಮುಟ್ಟಬೇಡಿ ನನ್ನನ್ನು, ನಾನೇ ಬರ್ತೀನಿ ಅಂತ ಹೇಳಿ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಲೈಂಗಿಕ ದೌರ್ಜನ್ಯ ಅನ್ನೋ ಆರೋಪ. ಹೆಣ್ಣು ಮಕ್ಕಳು ಕೇವಲ ಭೋಗದ ವಸ್ತು ಅಲ್ಲ, ಒದ್ದು ಒಳಗೆ ಹಾಕೋ ಕೆಪಾಸಿಟಿ ಇರುವವರು ಕೂಡ ಅನ್ನೋ ಒಂದು ಖಡಕ್ ಸಂದೇಶ ಕೊಡೋ ಭಾಗ SIT ಬಹಳ ಚಾಕಚಕ್ಯತೆಯಿಂದ ಮಹಿಳಾ ಅಧಿಕಾರಿಗಳನ್ನೇ ಪ್ರಜ್ವಲ್ ರೇವಣ್ಣ ಅವರನ್ನ ಒದ್ದು ಒಳಗೆ ಹಾಕ್ಲಿಕ್ಕೆ ಬಳಸಿದ್ರು. ಈಗಲೂ ಮೆಡಿಕಲ್ ಎಕ್ಸಾಮಿನೇಷನ್ ಕರ್ಕೊಂಡು ಹೋಗ್ತಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಕಾರ್ನಲ್ಲಿ ಮಹಿಳಾ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಬೌರಿಂಗ್ ಆಸ್ಪತ್ರೆ ಬಳಿಯಿಂದ. ದೀಪ್ತಿ, ಸದ್ಯಕ್ಕೆ ಏನ್ ನಡೀತಾ ಇದೆ, ಏನೆಲ್ಲ ನಡೆಯುತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಅಂದ್ರೆ? ಸಾಮಾನ್ಯವಾಗಿ ಈ ಮೆಂಟಲ್ ಹೆಲ್ತ್ ಬಗ್ಗೆ ಏನಾದರೂ ತಪಾಸಣೆ ಆಗುತ್ತೆ? ಒಂದು ಕುತೂಹಲ ಅಷ್ಟೇ. ಮಾನಸಿಕ ಆರೋಗ್ಯ ಸರಿ ಇದೆಯಾ ಇಲ್ವಾ, ಇದ್ರ ಟೆಸ್ಟ್ ಏನಾದರೂ ಆಗುತ್ತಾ? ಪ್ರಾಬ್ಲಮ್ ಮಾನಸಿಕ ಆರೋಗ್ಯದ ಟೆಸ್ಟ್ ನಡೆಸಿದ್ರೆ ತುಂಬ ಒಳ್ಳೇದೇನೋ. ಯಾಕಂದರೆ 2000ದಷ್ಟು ವಿಡಿಯೋ ಇದೆ ಅಂತ ಹೇಳಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಫಸ್ಟ್ ಟೆಸ್ಟ್ ಅದನ್ನೇ ಮಾಡಿಸ್ಬೇಕು ಕಾಣುತ್ತೆ ಪ್ರಜ್ವಲ್ ರೇವಣ್ಣಗೆ, ಮಾನಸಿಕವಾಗಿ ಆತ ಫಿಟ್ ಇದಾನಾ ಇಲ್ವಾ ಅಂತ ಹೇಳಿ. ಆದರೆ 10:30ಗೆ ಬರಬೇಕು ಅಂತ ಇತ್ತು. 10:30 ಹೊತ್ತಿಗೆ ಪ್ರಜ್ವಲ್ ರೇವಣ್ಣನ ವೈದ್ಯಕೀಯ ಟೆಸ್ಟಿಗೆ ಕರ್ಕೊಂಡು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಸುಮಾರು 2 ಗಂಟೆಗಳ ನಂತರ ಈಗ 1 ಗಂಟೆ ಹೊತ್ತಿಗೆ, ಕೇವಲ 5 ನಿಮಿಷದ ಹಿಂದಷ್ಟೇ ಪ್ರಜ್ವಲ್ ರೇವಣ್ಣನ SIT ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ. ಇದು ಜನರಲ್ ಆದಂತಹ ಮೆಡಿಕಲ್ ಟೆಸ್ಟ್ ಆಗಿದೆ. ಬಂದಿದ್ದಾರೆ ದೀಪ್ತಿ, ಘನ ಕಾರ್ಯ ಸಾಧಿಸಿ 30 ದಿನಕ್ಕೂ ಅಧಿಕ ಕಾಲ ಪ್ರೈವೇಟ್ ಟೂರ್ ನಲ್ಲಿದ್ದು 8-9 ಅವರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಪಾಪ ನಿದ್ದೆ ಆಗಿರ್ಲಿಲ್ವೇನೋ, ನಿದ್ದೆ ಮಾಡ್ತಿದ್ರೇನೋ, ಲೇಟಾಗಿ ಕರ್ಕೊಂಡ್ ಬಂದಿದ್ದಾರೆ. ಎನಿವೆ, ಕಂಟಿನ್ಯೂ ದೀಪ್ತಿ. ಸ್ಮಿತಾ ರಂಗನಾಥ್, ಅದೇ ಆಗಲೇ ಹೇಳಿರೋ ಹಾಗೆ ಸಿಂಪಲ್ ಆದಂತಹ ಜನರಲ್ ಮೆಡಿಕಲ್ ಟೆಸ್ಟ್ಗಳಿರುತ್ತೆ. BP ಟೆಸ್ಟ್ ಮಾಡ್ತಾರೆ, ಶುಗರ್ ಟೆಸ್ಟ್ ಮಾಡ್ತಾರೆ. ಆತನಿಗೆ ಕೇವಲ 33 ವರ್ಷ ಇರೋದ್ರಿಂದ ECG ಬೇಕಾಗೋದಿಲ್ಲ. ಆದರೆ ಸೇಫ್ಟಿ ಸೈಡು ECG ಟೆಸ್ಟನ್ನು ಮಾಡ್ತೀವಿ ಅಂತಲೂ ಕೂಡ ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಜೊತೆಗೆ ಎಕೋ ಟೆಸ್ಟ್ಗಳನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಈ ಜನರಲ್ ಟೆಸ್ಟ್ ಕನಿಷ್ಠ ಅರ್ಧ ಗಂಟೆ ನಡೀಲಿಕ್ಕಿದೆ. ಅರ್ಧ ಗಂಟೆ ಆದ ಮೇಲೆ ಇವತ್ತೇ ರಿಪೋರ್ಟ್ ಬರುತ್ತೆ. ಮೆಂಟಲಿ ಫಿಸಿಕಲಿ ಸ್ಟೇಬಲ್ ಇದಾನ ಅನ್ನೋದಕ್ಕೂ ಕೂಡ ಒಂದಿಷ್ಟು ಪರೀಕ್ಷೆಗಳು ನಡೆಯುತ್ತೆ. ಇಬ್ಬರು ಡಾಕ್ಟರ್ಸು ಪ್ರತ್ಯೇಕವಾದಂತಹ ಕೊಠಡಿಯಲ್ಲಿ ಆತನಿಗೆ, ಆರೋಪಿಗೆ ಏನೆಲ್ಲ ಟೆಸ್ಟ್ಗಳನ್ನು ಮಾಡಬೇಕು ಆ ಟೆಸ್ಟನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಒಳಗಡೆ ಎಮರ್ಜೆನ್ಸಿ ವಾರ್ಡ್ ಅಂತ ಏನಿದೆ ಅಲ್ಲಿ ಕರ್ಕೊಂಡು ಹೋಗಿ ಟೆಸ್ಟ್ ಎಲ್ಲ ನಡೀತಾ ಇದೆ ಆತನಿಗೆ. ಕುತೂಹಲ ಜನರಿಗೂ ಕೂಡ ಈ ರೀತಿಯಾದ ಪ್ರಶ್ನೆ ಬಂದಿರಬಹುದು. ನೋಡಿ, ಇದು ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಪ್ರಕರಣ. ಹೀಗಾಗಿ ಈ ಫಿಸಿಕಲ್ ಫಿಟ್ನೆಸ್ ಆಫ್ ಡೂಯಿಂಗ್ ದ ಫಿಸಿಕಲ್ ಆಕ್ಟಿವಿಟಿ ಇದನ್ನೇನಾದ್ರೂ ಮಾಡ್ತಾರಾ?
ಲೈಂಗಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಟೆಸ್ಟ್ ಇವಾಗ ಆಗತ್ತಾ ಅಥವಾ ಕೋರ್ಟ್ನ ಪ್ರೊಸೀಡಿಂಗ್ಗಳು ನಡೆಯುವ ಸಂದರ್ಭದಲ್ಲಿ ಆಗತ್ತಾ ಅಂತ ಹೇಳಿ? ಸ್ಮಿತಾ ರಂಗನಾಥ್, ಇವತ್ತು ಅಂತಹ ಯಾವುದೇ ಮೇಜರ್ ಟೆಸ್ಟ್ಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದಕ್ಕೆ ಕೋರ್ಟ್ ಪರ್ಮಿಷನ್ನ ಕೊಡಬೇಕು, ಅಲ್ಲಿಂದ ಗ್ರೀನ್ ಸಿಗ್ನಲ್ ಸಿಗಬೇಕು. ಹೌದು, ಇಂತಹ ಟೆಸ್ಟ್ಗಳು ಅಗತ್ಯ ಇದೆ ಅಂತ ಹೇಳಿ ಆಗಷ್ಟೇ ಈ ಟೆಸ್ಟ್ಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಕೇವಲ ಜನರಲ್ ಟೆಸ್ಟ್ ಇರುತ್ತೆ. ಒಬ್ಬ ಆರೋಪಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಮೆಡಿಕಲ್ ಜನರಲ್ ಟೆಸ್ಟನ್ನ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಶುಗರು, BP ಜೊತೆಗೆ ಹಾರ್ಟ್ ಟೆಸ್ಟ್. ಯಾಕಂದರೆ ಹೋಗಿ ಹಾರ್ಟ್ ಹೃದಯ ನೋವ್ತಾ ಇದೆ ನನಗೆ ಅಂತ ಹೇಳಬಾರ್ದಲ್ಲ. ಹಾಗಾಗಿ ಇಲ್ಲಿಂದನೇ ಕ್ಲಿಯರ್ ಸರ್ಟಿಫಿಕೇಟನ್ನು ತಗೊಂಡು ಹೋಗೋದಕ್ಕೆ ಆ ಟೆಸ್ಟನ್ನ ಕೂಡ ಸೇಫ್ಟಿ ಸೈಡ್ ಮಾಡಿಸುವಂತಹ ಸಾಧ್ಯತೆ ಇದೆ. ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರನ್ನ SIT ಅಧಿಕಾರಿಗಳು ಅರೆಸ್ಟ್ ಮಾಡಿದ ಸಂದರ್ಭದ ದೃಶ್ಯ ನಿನ್ನೆ ರಾತ್ರಿಯದ್ದು, ಮತ್ತೊಂದು ಕಡೆ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರ್ಕೊಂಡು ಹೋಗ್ತಿದ್ದ ಸಂದರ್ಭದ ದೃಶ್ಯ. ಬೌರಿಂಗ ಹಾಸ್ಪಿಟಲ್ನಲ್ಲಿ ಪ್ರಜ್ವಲ್ಗೆ ಆರೋಗ್ಯ ತಪಾಸಣೆ, BP, ಶುಗರ್, ECG, ಯೂರಿನ್ ಟೆಸ್ಟ್, ಬೇಸಿಕ್ ಟೆಸ್ಟ್ಗಳಿವೆಲ್ಲ. ಪಲ್ಸ್ ರೇಟ್ ಎಲ್ಲ ನಾರ್ಮಲ್ ಆಗಿದೆಯಾ? ಆಮೇಲೆ ಇನ್ ಕೇಸ್ ಏನಾದರೂ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿ ಅಂತ ಹೇಳಿ ನೆಕ್ಸ್ಟು ಜಡ್ಜ್ ಹೇಳಿದಾಗ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ನೆಪ ಕೊಡಬಾರ್ದಲ್ಲ ಯಾವುದೇ ಆರೋಪ. ಹೀಗಾಗಿ ಜಡ್ಜ್ ಮುಂದೆ ಅವರನ್ನು ಹಾಜರುಪಡಿಸೋಕೆ ಮುಂಚೆ ಎಲ್ಲ ತಪಾಸಣೆಗಳನ್ನು ಎಲ್ಲ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳಿಗೆ ಮಾಡಲಾಗತ್ತೆ. ದರ್ ಇಸ್ ನೋ ಎಕ್ಸೆಪ್ಷನ್. ಇವರೊಬ್ಬ MP, VVIP ಎಕ್ಸೆಟ್ರಾ ಇವ್ರಿಗೆ ಇದೆಲ್ಲ ಚೆಕಪ್ ಮಾಡೋದು ಬೇಡ. ಹೀಗೆ ಯಾವ ಪ್ರಕರಣದಲ್ಲೂ ಆಗೋದಿಲ್ಲ. ಪ್ರಜ್ವಲ್ ರೇವಣ್ಣ ಅವರನ್ನ ಕೂಡ ನಾರ್ಮಲ್ ಆರೋಪಿಯಂತೆ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಇದೀಗ ಒಪ್ಪಿಸಲಾಗಿದೆ. BP, ಶುಗರ್, ECG, ಯೂರಿನ್ ಟೆಸ್ಟ್, ಪಲ್ಸ್ ರೇಟ್ ಟೆಸ್ಟ್ ಆಗಬೇಕಾಗಿರೋದು ಮೆಂಟಲ್ ಟೆಸ್ಟ್. ಮಾನಸಿಕವಾಗಿ ಈ ವ್ಯಕ್ತಿ ಆರೋಗ್ಯವಾಗಿದ್ದಾನ ಅಂತ ಹೇಳಿ. ನಿನ್ನೆ ಇಡೀ ದಿನ ಹಾಸನದಲ್ಲಿ ಪ್ರೊಟೆಸ್ಟ್ ಆಯಿತು, ಪ್ರತಿಭಟನೆಗಳಾಯ್ತು. ಆ ಸಂದರ್ಭದಲ್ಲಿ ಅಲ್ಲೊಬ್ರು ಹೆಣ್ಣುಮಗಳು ರಿಪಬ್ಲಿಕ್ ಕನ್ನಡಕ್ಕೆ ಬೈಟ್ ಕೊಡ್ತಾ ಹೇಳಿಕೆಯನ್ನ ಕೊಡ್ತಾ ಹೇಳ್ತಾ ಇದ್ರು, ಇದನ್ನ ಲೈಂಗಿಕ ದೌರ್ಜನ್ಯ ಅಂತ ಹೇಳಿ ಕರಿಬೇಡಿ, ಇದು ಲೈಂಗಿಕ ವಿಕೃತಿ ಅಂಥ ಆರೋಪ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಬಂದಿರೋದು. ಮಾನಸಿಕವಾಗಿ ನೆಟ್ಟಗಿರೋರು ಯಾರು ಕೂಡ ಈ ರೀತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥವರನ್ನ ಸುಮ್ಮನೆ ಬಿಡಬಾರ್ದು. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಆಕಾರದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.